ಬಿಜೆಪಿ ನಾಯಕರು ಕೂಡ ಈ ಸೈಟ್ ವಾಪಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಕಟುವಾಗಿ ಟೀಕಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಸಿಟಿ ರವಿ ಕೂಡ ಮಾತಾಡಿದ್ದಾರೆ. ಹೊರದೇ ಹೋದ್ರೆ ಪ್ರಶ್ನೆನೇ ರೀ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ. ಮುಂಚೆ ಕೇವಲ 2-3 ಜನ ಇದ್ರು, ಈಗಾಗಲೇ 5-6 ಜನದ ಪಟ್ಟಿ ಆಗಿದೆ. ನಾನು ಕೂಡ ಸೀನಿಯರ್ ಇದ್ದೆ, ನೋಡ್ತೀರಿ ಬರೋಂಥ ಒಂದು ವಾರದಲ್ಲಿ ನೀವು ನೋಡ್ತಾರೆ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ತುಳಿದಿರ್ತಕ್ಕಂಥದ್ದು. ಇಡೀ ಮೊದಲೇದಾಗಿ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ನೋಡ್ತಾ ಇದ್ದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ 2011ರಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವರು ತಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ಮಾಡಿದರು. ಸಾಕಷ್ಟು ವೈರಲ್ಲೂ ಆಗಿದೆ ಅದು. ಅದಾದ ನಂತರ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಿತ್ತು? ನಾನು ಡಿನೋಟಿಫೈ ಮಾಡಿದ್ನಾ, ನಾನು ತಪ್ಪೇನು ಮಾಡಿದ್ದೀನಿ, ನಾನು ಸೈನ್ ಮಾಡಿದ್ದೀನಾ, ನಾನು ನಿರ್ದೇಶನ ಕೊಟ್ಟಿದ್ದೇನಾ ಅಂತೆಲ್ಲ ಪ್ರಶ್ನೆ ಮಾಡಿ ನಂದು ಯಡಿಯೂರಪ್ಪನವರ ಪ್ರಕರಣ ಬೇರೆ ಬೇರೆ ಅಂತ ಹೇಳಿದರು. ಸ್ವಾಮಿ ಸಿದ್ದರಾಮಯ್ಯನವರೇ, ನೀವು ದಯವಿಟ್ಟು ಒಂದು ಸಂಗತಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ಬಗ್ಗೆ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಅದನ್ನು ನೋಡ್ರಿ. ನೀವು ಕೋರ್ಟ್ ಇಷ್ಟು ಕೆಟಗಾರಿಕ್ ಆಗಿ ಹೇಳಿದೆ. ನೀವು ಸತತವಾಗಿ ಒಂದಿಲ್ಲ ಒಂದು ಸ್ಥಾನದಲ್ಲಿ ಇರಲಿಲ್ಲ ಅಂದರೆ 2004ರಿಂದ ಈಚೆಗೆ ಇದು ಇನ್ಯಾರಿಗೂ ಸಾಮಾನ್ಯ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದು ಮುಖ್ಯಮಂತ್ರಿಯ ಪತ್ನಿಗೆ ಮುಖ್ಯಮಂತ್ರಿ ಗೊತ್ತಾಗಲಾರದೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದು ರೀತಿಯಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅನ್ವರ್ಥಕ ಆಗುವಂತೆ ಅವ್ರ ನಡವಳಿಕೆ ಆಯಿತು. ಆರೋಪ ಬಂದ ದಿನವೇ ವಾಪಸ್ ಮಾಡಿದರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ಲ. ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಗುಂಡಿಗೆಯ ಪ್ರದರ್ಶನವನ್ನು ಮಾಡಿದರು. ಭಾಳ ದೊಡ್ಡ ದೊಡ್ಡ ವಕೀಲರನ್ನೆಲ್ಲ ಕರ್ಕೊಂಡು ಬಂದು ಬ್ಯಾಡ್ ಕೇಸ್ ಪರವಾಗಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಿಟ್ಟರು. ಮೊಕದ್ದಮೆ